ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಮಾತು ಮತೆ ಮಹು ಮಾನಿ ಮೋಹಿ ಜೋ ಕछु ಕರಹಿ ಸೋಥೋರ್ ಅಘ ಅವಗುನ್ ಛಮಿ ಆದರಹಿ ಸಮುझी आपनी ओर जौ परिहरहि मलिन मनु जानी जौ सनमानहि सेवकु मानी मोरे सरन रामहि की पनहि राम सुस्वामी दोसु सब जनहि जग जस भाजन चातक मीना नेम पेम निज निपुन नबीना असमन गुनत चले मग जाता सकुच स्नेह शिथिल सब गाता फेरती मनहु मातु कृत खोरी चलत भगति बल धीरज धोरी जब समुझत रघुनाथ सुभावु तब पथ परत उताइल पाऊं भरत दशा तेहि अवसर कैसी जल प्रवाह जल अली गति जैसी देखी भरत कर सोच सनेहू भा निषाद तेहि ಸಮಯ ಬಿದೇಹು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನ ಹತ್ರ ಹೋಗ್ತಾ ಯೋಚನೆಯಲ್ಲಿ ತೊಡಗಿದ್ದಾನೆ. ಅಂದ್ರೆ ಅವನು ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ. ತನ್ನ ತಾಯಿ ಮಾಡಿರುವಂತಹ ಕುಕೃತ್ಯ ಇದೆಯಲ್ಲ, ಅದನ್ನ ನೆನೆಸ್ಕೊಂಡು ಅವನಿಗೆ ಸಂಕೋಚ ಆಗ್ತಾ ಇದೆ. ಎಲ್ಲಿ ರಾಮ ನಾನು ಬರ್ತಾ ಇದ್ದೀನಿ ಅಂತ ತಿಳಿದಿದ ತಕ್ಷಣ ತಾನಿರುವಂಥ ಜಾಗವನ್ನ ಚೇಂಜ್ ಮಾಡಿಬಿಡ್ತಾನೋ, ಅಲ್ಲಿಂದ ಹೊರಟೋಗ್ತಾನೋ ಏನೋ ಅಂತನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾನೆ. ಅವರು ನನ್ನನ್ನ ತಾಯಿಯ ಕಡೆ ಇದ್ದಾನೆ ಅಂದ್ರೆ ಕೈಕೆ ಮಾಡಿರುವ ಕೆಲಸದಲ್ಲಿ ಇವನು ಕೂಡ ಇದ್ದಾನೆ, ಅಥವಾ ಅವಳು ಮಾಡಿರೋ ಕೆಲಸದಲ್ಲಿ ಇವನು ಜೊತೆ ಆಗ್ತಾನೆ, ಇವನಿಗೆ ಇಷ್ಟ ಆಗಿದೆ ಆ ಕೆಲಸ ಅಂತೆಲ್ಲ ಅನ್ಕೊಂಡೆ ಏನಾದ್ರೂ ಮಾಡಿದ್ರು ಕೂಡ ಅದು ಸ್ವಲ್ಪನೇ. ಯಾಕೆ ಅಂತಂದ್ರೆ ಅವ್ರ ಜಾಗ ಬಿಟ್ಟು ಹೋಗೋದು ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ತಾಯಿ ಮಾಡಿರುವಂತ ಕೆಲಸನೇ ಆ ರೀತಿ ಇದೆ. ಸೊ ಆ ರೀತಿ ಅವ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಹಾಗೆ ಮಾಡದೆ ತನ್ನವರು ಅಂತ ತಿಳ್ಕೊಂಡವರು ನನ್ನ ಪಾಪಗಳನ್ನ ನನ್ನ ಅವಗುಣಗಳನ್ನೆಲ್ಲ ಕ್ಷಮಿಸ್ಬಿಡ್ಬಹುದು. ನನ್ನನ್ನ ತಪ್ಪದೆ ಅವರು ಆದರಿಸ್ತಾರೆ, ಗೌರವಿಸ್ತಾರೆ. ನೋಡಿ, ಇಲ್ಲಿ ಅವನೇನೂ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಅವನ ಮನಸ್ಸಿಗೆ ಆ ರೀತಿ ಆಗೋಗಿದೆ. ನನ್ನ ತಾಯಿ ಮಾಡಿರೋ ತಪ್ಪಿಂದ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅವನು ಅನ್ಕೊಳ್ತಾ ಇದ್ದಾನೆ. ಮತ್ತೆ ನನ್ನ ಅವಗುಣ ಅದನ್ನೆಲ್ಲ ನಾನು ಮಾಡಿರೋ ಪಾಪ ಎಲ್ಲವನ್ನು ಅವರು ಕ್ಷಮಿಸ್ತಾರೆ ಅಂತ ಕೂಡ ಅನ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ರಾಮನ ಗುಣ ಅವನಿಗೆ ಗೊತ್ತಿದೆ ಅಲ್ವಾ, ರಾಮ ಕ್ಷಮಾಶೀಲ ಅಂತ ಗೊತ್ತಿದೆ. ನಾನು ಇಷ್ಟೇನೇ ತಪ್ಪು ಮಾಡಿದ್ರು ಕೂಡ ನನ್ನ ಅಣ್ಣ ನನ್ನನ್ನು ಕ್ಷಮಿಸ್ತಾನೆ ಅಂತ ಅವನಿಗೆ ನಂಬಿಕೆ ಇದೆ. ಆಮೇಲೆ ಅವನು ಅನ್ಕೊಳ್ತಾನೆ, ನನ್ನನ್ನ ಅವನು ಮಲಿನ ಮನಸ್ಸಿನವನು, ಕೆಟ್ಟ ಮನಸ್ಸವನು ಅಂತ ತಿಳ್ಕೊಂಡು ಅವರು ನನ್ನನ್ನ ಬಿಟ್ಬಿಟ್ರೂ ಸರಿನೇ, ಸೇವಕ ಅಂತ ತಿಳ್ಕೊಂಡು ಪ್ರೀತಿಯಿಂದ ಆದರಿಸಿದ್ರೂ ಸರಿನೇ, ಏನಾದ್ರೂ ಸರಿ, ನನಗಂತೂ ಶ್ರೀರಾಮನ ಪಾದುಕೆಗಳೇ ಶರಣು. ಅವನ ಪಾದುಕೆಗಳಿದೆಯಲ್ಲ ಅದೇ ನನಗೆ ಶರಣು, ಅದೇ ನನಗೆ ಆಸರೆ. ರಾಮನೇನೋ ಒಳ್ಳೆ ಧಣಿನೇ, ಅಂದ್ರೆ ಒಳ್ಳೆ ಒಡೆಯನೇ, ಅವನು ದೋಷ ಎಲ್ಲ ಈ ದಾಸಂದೆ ಅಲ್ವಾ, ಅಂದ್ರೆ ನಾನು ಮಾಡಿರೋ ತಪ್ಪಲ್ವಾ ಅಂತಂದ್ಬಿಟ್ಟು ಅವನು ಅನ್ಕೊಳ್ತಾ ಇದ್ದಾನೆ. ಜಗತ್ತಲ್ಲಿ ಜಾತಕ ಪಕ್ಷಿಗಳು ಮತ್ತು ಮೀನುಗಳು ನಿಜಕ್ಕೂ ಯಶೋಭಾಗಿಗಳು. ಯಾಕೆ ಅಂತಂದರೆ ಅವು ತಮ್ಮ ನಿಯಮವನ್ನು, ಪ್ರೇಮವನ್ನು ನಿತ್ಯ ನೂತನವಾಗಿ ಕಾಯ್ದುಕೊಳ್ಳೋದ್ರಲ್ಲಿ ನೈಪುಣ್ಯತೆ ಇರುವಂಥವರು ಅಂತ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಬರ್ತಾ ಮುಂದುವರಿತಾ ಇದ್ದಾನೆ. ಇಲ್ಲಿ ಏನು ಜಾತಕ ಪಕ್ಷಿ ಮತ್ತು ಮೀನುಗಳ ಬಗ್ಗೆ ಹೇಳಿದಾರಲ್ಲ ಅಂತ ನಮ್ಗನ್ನಿಸ್ಬೋದಲ್ವಾ. ಅವರ ಒಂದು ಪ್ರೀತಿ, ಆಮೇಲೆ ಅವರು ತಮ್ಮ ನಿಯಮವನ್ನು ಹಾಕ್ಕೊಂಡಿರ್ತಾರೆ. ಏನು ಅಂತಂದರೆ ಜಾತಕ ಪಕ್ಷಿ ಏನು ಅಂತಂದರೆ ಸ್ವಾತಿ ಮಳೆ ಬರುತ್ತೆ ನೋಡಿ, ಆ ಮಳೆಯ ನೀರನ್ನೇ ಕುಡಿಯೋದಂತೆ, ಬೇರೆ ನೀರನ್ನು ಕುಡಿಯೋದೇ ಇಲ್ವಂತೆ, ಅದಕ್ಕೋಸ್ಕರ ಕಾಯ್ತಾ ಇರುತ್ತಂತೆ. ಅದಕ್ಕೆ ಜಾತಕ ಪಕ್ಷಿ ಥರ ಕಾಯ್ತಾ ಇರಬೇಡ ಅಂತ ಹೇಳ್ತಾರೆ. ಆ ರೀತಿ ಒಂದು ಮಾತು ಇದೆ ನೋಡಿ. ಅಂದರೆ ಆ ಮಳೆಗೋಸ್ಕರ ಕಾಯ್ತೆ ಇಲ್ಲ, ಆ ಮಳೆ ಬರಲಿಲ್ಲ ಅಂತಂದರೆ ಅದು ಹಾಗೆ ಪ್ರಾಣ ಬೇಕಾದರೆ ಬಿಟ್ಬಿಡುತ್ತಂತೆ, ಆದರೆ ಬೇರೆ ನೀರನ್ನು ಕುಡಿಯೋದಿಲ್ವಂತೆ. ಅದು ಆ ಮಳೆ ನೀರನ್ನು ಬರಬೇಕಾದ್ರೆ ಅದು ನೆಲದ ಮೇಲೂ ಬೀಳಬಾರ್ದು, ಡೈರೆಕ್ಟ್ ಅದಕ್ಕೆ ಸಿಗಬೇಕು. ಆ ರೀತಿ ಅದು ಮಳೆ ನೀರನ್ನು ಕುಡಿಯೋದು, ಒಂದು ಹನಿ ಕುಡಿದ್ರೂ ಸಾಕಂತೆ ಅದಕ್ಕೆ. ಆ ರೀತಿ ಅದು ಕಾಯ್ತಾ ಇರುತ್ತೆ. ಅದೇ ರೀತಿ ಮೀನು ಕೂಡ ನೋಡಿ, ಮೀನು ನೀರಲ್ಲೇ ಬದುಕಿರೋದು. ಅದು ನೀರಿನಿಂದ ಹೊರಗಡೆ ಹಾಕಿ ಅದು ಬದುಕೋದಿಲ್ಲ, ಬೇಕಾದರೆ ಪ್ರಾಣ ಬಿಟ್ಬಿಡುತ್ತೆ, ನೀರಿಲ್ಲದೆ ಅದು ಬದುಕೋದಿಲ್ಲ. ಆ ರೀತಿ ನಿಜವಾಗ್ಲೂ ಅವರು
ಪ್ರೀತಿ ಮತ್ತು ನಿಯಮವನ್ನು ಹಾಕ್ಕೊಂಡಿರೋರು, ಮತ್ತು ಪ್ರತಿನಿತ್ಯ ಅದನ್ನು ಹಾಗೆ ಕಾಯ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲವನ್ನು ಯೋಚನೆ ಮಾಡ್ತಾ ಇದ್ದಾನೆ. ಅವನ ಅಂಗಾಂಗಗಳೆಲ್ಲ ಸಂಕೋಚ ಮತ್ತು ಪ್ರೀತಿಯಿಂದ ಶಿಥಿಲವಾಗ್ತಾ ಇದೆ. ತಾಯಿ ಮಾಡಿದಂಥ ಕೆಟ್ಟ ಕೆಲಸದಿಂದ ಅವನನ್ನು ಹಿಂದಕ್ಕೆ ಎಳಿತಾ ಇದೆ. ಆದರೆ ಧೈರ್ಯ ಧುರಂಧರನಾದಂತಹ ಭರತ, ಆದರೆ ಅವನು ಧೈರ್ಯವಂತ, ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಸೊ ಏನಾದರೂ ಆಗಲಿ ನಾನು ಹೋಗಬೇಕು ಅಂತಂದ್ಬಿಟ್ಟು ಧೈರ್ಯ ಮಾಡಿಕೊಂಡವನು ಭಕ್ತಿಯ ಶಕ್ತಿಯಿಂದ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಈ ಭಕ್ತಿ ಅನ್ನೋದೇ ನಮಗೆ ಶಕ್ತಿ ಕೊಡುತ್ತೆ. ಎಂಥ ಸಿಚುವೇಶನ್ ಇದ್ದರೂ ಪರವಾಗಿಲ್ಲ, ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಮುಂದೆ ಹೋಗೋ ಹಾಗೆ ಮಾಡುತ್ತದು. ಶ್ರೀರಾಮನ ಸ್ವಭಾವವನ್ನು ನೆನಪಿಸ್ಕೊಂಡಾಗ ಅವನ ಕಾಲುಗಳಿಗೆ ಎಲ್ಲಿಲ್ಲದ ಸ್ಫೂರ್ತಿ ಬರ್ತಾ ಇತ್ತು. ಆಗ ಭರತನ ಸ್ಥಿತಿ ಜಲಪ್ರವಾಹದಲ್ಲಿ ಬಿದ್ದಿರುವಂತಹ ನೀರಿನ ಸುಳಿಯ ಹಾಗೆ ಇರ್ತಾ ಇತ್ತು. ಅಂದರೆ ಅವನನ್ನು ನೆನೆಸ್ಕೊಂಡ್ಬಿಟ್ಟ ಅಂದರೆ ಶ್ರೀರಾಮನ ಸ್ವಭಾವವನ್ನು, ಅವನು ಹೇಗೆ ಏನು ಅಂತ ಗೊತ್ತಲ್ವಾ, ಕ್ಷಮಾಗುಣ ಇರುವಂಥವನು, ಅವನು ನನ್ನನ್ನು ಬಿಡೋದಿಲ್ಲ ಅಂತ ಆ ರೀತಿ ಎಲ್ಲ ತಗೊಂಡಾಗ ಅವ್ನಿಗೆ ಇನ್ನೂ ಸ್ಫೂರ್ತಿ ಬರುತ್ತೆ. ಎಷ್ಟು ಫಾಸ್ಟಾಗಿ ಹೋಗ್ತಾನೆ ಅಂತಂದರೆ ಅಷ್ಟು ಫಾಸ್ಟಾಗಿ ಅವನು ನಡೀತಾ ಇರ್ತಾನೆ. ಭರತನ ಈ ಮಾನಸಿಕ ಆಂದೋಲನವನ್ನು, ಪ್ರೀತಿಯನ್ನು ನೋಡಿ ನಿಷಾದ ರಾಜ ಮೈ ಮರಿತಾನೆ. ಎಷ್ಟೆಲ್ಲ ಇವನು ಪ್ರೀತಿ ಇಟ್ಕೊಂಡಿದ್ದಾನಪ್ಪ ರಾಮನ ಮೇಲೆ, ಎಷ್ಟು ಆಸೆ ಪಡ್ತಾನೆ ಅವನಿಗೋಸ್ಕರ ಅವನು ಅಂತೆಲ್ಲ ಅವನು ಯೋಚನೆ ಮಾಡ್ತಾನೆ. ಈ ರೀತಿ ನೋಡಿ ಅಣ್ಣ ತಮ್ಮಂದರ ಪ್ರೀತಿ ಹೇಗಿದೆ ಅಂತಂದ್ಬಿಟ್ಟು ರಾಮನ ಬಗ್ಗೆ ಭರತನಿಗೆ ಚೆನ್ನಾಗಿ ಗೊತ್ತು, ಭರತನಿಗೆ ರಾಮನ ಬಗ್ಗೆ ಗೊತ್ತು. ಈ ರೀತಿ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಂಡಿರ್ಬೇಕು ಆಯಿತಾ. ಅಲ್ಲಿಗೆ ಯಾರೇ ಬಂದು ಅವರನ್ನು ಹಾಳು ಮಾಡೋದಕ್ಕೆ ನೋಡಿದ್ರು ಕೂಡ, ಅವ್ರ ಮಧ್ಯ ಹುಳಿ ಹಿಂಡೋದಕ್ಕೆ ನೋಡಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.